ನಮಸ್ಕಾರ ಎಲ್ಲರಿಗೂ. ಕಥಾಲೋಕ ಕಥೆಗಳ ಸಂಗ್ರಹ. ನೀವು ನಮ್ಮ ಚಾನಲಿಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಕಥೆಗಳ ಪಯಣದಲ್ಲಿ ಪಾಲ್ಗೊಳ್ಳಿ. ಬನ್ನಿ ಇಂದಿನ ಕಥೆಯನ್ನು ಪ್ರಾರಂಭಿಸೋಣ. ನನ್ನವನಿ ಭಾಗ 6. ಕಾಲೇಜಿನ ಆ ಬೃಹತ್ ಆವರಣ ಈಗ ಅವನಿಗೆ ಹೊಸತಾಗಿರಲಿಲ್ಲ. ಕಾಲೇಜಿನ ಗದ್ದಲ, ಕ್ಯಾಂಟೀನ್ನ ಚಹಾದ ಘಮ ಮತ್ತು ಕಾರಿಡಾರ್ಗಳಲ್ಲಿನ ಓಡಾಟ ಅವಳಿಗೆ ಅಭ್ಯಾಸವಾಗಿತ್ತು. ಒಂದು ವಿಷಯ ಮಾತ್ರ ತಲೆಯಲ್ಲಿ ಯಾವಾಗಲೂ ಒಂದು ಮೂಲೆಯಲ್ಲಿ ಕೊರೆಯುತ್ತಾ ಇತ್ತು: ಆದಿತ್ಯನ ಮೇಲಿದ್ದ ಸಿಟ್ಟು. ಆದಿತ್ಯ ಕೂಡ ಅಷ್ಟೇ. ಕ್ಯಾಂಟೀನ್ನ ಕಾಫಿ ಕಳಗ, ಮದುವೆ ಮನೆಯಲ್ಲಿ ನಡೆದ ಕಷಾಯದ ಊರಿಗೆ ಸರಿಯಾದ ಉತ್ತರ ಕೊಡಲು ಒಂದು ಅವಕಾಶಕ್ಕಾಗಿ ಹೊಂಚು ಹಾಕುತ್ತಿದ್ದ. ಕಾಲೇಜು ಅಂದ ಮೇಲೆ ಸಣ್ಣ ಪುಟ್ಟ ಚೇಷ್ಟೆಗಳು ಸಾಮಾನ್ಯ. ಆದರೆ ಇವರಿಬ್ಬರ ನಡುವೆ ಇದ್ದದ್ದು ಅಪ್ಪಟ ಅಹಂಕಾರದ ಹೋರಾಟವಾಗಿತ್ತು. ಕಾಲೇಜಿನ ನೋಟಿಸ್ ಬೋರ್ಡ್ ಮುಂದೆ ಗುಂಪು ನೆರೆದಿತ್ತು. ಪ್ರತಿಭಾ ದಿನ, ಸಾಂಸ್ಕೃತಿಕ ಸಂಭ್ರಮ ಎಂಬ ದೊಡ್ಡ ಅಕ್ಷರದ ನೋಟಿಸ್ ಅವನಿಯ ಕಣ್ಣಿಗೆ ಬಿತ್ತು. ಇದು ಕೇವಲ ವಿಜ್ಞಾನ ವಿಭಾಗದ PUC ವಿದ್ಯಾರ್ಥಿಗಳಿಗಾಗಿ ಮೀಸಲಾದ ಕಾರ್ಯಕ್ರಮ. ಅವನಿ ಮತ್ತು ಮೀರಾ ಬಾಲ್ಯದಿಂದಲೂ ನೃತ್ಯದಲ್ಲಿ ಆಸಕ್ತಿ ಹೊಂದಿದ್ದವರು. ನೋಡೆ ಅವನಿ, ಈ ಸಲ ನಾವು ಡ್ಯಾನ್ಸ್ ಮಾಡಲೇಬೇಕು. ನಮ್ಮ ಹೈಸ್ಕೂಲ್ಗತ್ತು ಇಲ್ಲಿ ತೋರಿಸೋಣ ಎಂದು ಮೀರಾ ಉತ್ಸಾಹದಿಂದ ಹೇಳಿದಾಗ ಅವನಿ ಕೂಡ ಒಪ್ಪಿಕೊಂಡಳು. ಪ್ರತಿದಿನ ಕ್ಲಾಸ್ ಮುಗಿದ ಮೇಲೆ ಇಬ್ಬರು ಕಾಲೇಜಿನ ಹಳೆಯ ಬಿಲ್ಡಿಂಗ್ನ ರೂಮೊಂದರಲ್ಲಿ ಗಂಟೆಗಟ್ಟಲೆ ಪ್ರಾಕ್ಟೀಸ್ ಮಾಡುತ್ತಿದ್ದರು. ಇದು ಆದಿತ್ಯನ ಕಣ್ಣಿಗೆ ಬಿದ್ದ ಕೂಡಲೇ ಅವನ ಮನಸ್ಸಿನಲ್ಲಿ ಒಂದು ಪ್ಲ್ಯಾನ್ ಸಿದ್ಧವಾಗಿತ್ತು. ದಿನಗಳು ಉರುಳಿದವು. ಪ್ರತಿಭಾ ದಿನ ಬಂದೇ ಬಿಟ್ಟಿತು. ಆಡಿಟೋರಿಯಂ ವಿದ್ಯಾರ್ಥಿಗಳಿಂದ ಕಿಕ್ಕಿರಿದು ತುಂಬಿತ್ತು. ಅವನಿ ಮತ್ತು ಮೀರಾ ಎಲ್ಲ ತಯಾರಿ ಮಾಡಿಕೊಂಡು ಆಡಿಟೋರಿಯಂ ಹಿಂಭಾಗದಲ್ಲಿ ನಿಂತು ಏನೋ ಮಾತನಾಡುತ್ತಿದ್ದರು. ಅಲ್ಲಿಗೆ ಬಂದ ಆದಿತ್ಯ, ಓಹೋ ಕಷಾಯದ ಕೋರಿ, ಇವತ್ತು ಡ್ಯಾನ್ಸ್ ಮಾಡ್ತಾ ಇದೀಯಾ ನೀನು? ನಾನೆಲ್ಲೋ ಕಷಾಯ ಮಾಡೋದನ್ನು ಎಲ್ರಿಗೂ ಹೇಳ್ಕೊಡ್ತೀಯನೋ ಅಂದ್ಕೊಂಡಿದ್ದೆ ಎಂದು ನಗುತ್ತಾ ಹೇಳಿದ. ಅವನಿ ಸಿಟ್ಟಿನಿಂದ, ನೀವ್ಯಾಕ್ರಿ ಇಲ್ಲಿಗೆ ಬಂದಿದ್ದು? ಇದು PUC ಅವರಿಗೆ ಮಾತ್ರ ಎಂದಳು. ಹೆಲೋ ಜೂನಿಯರ್, ಕಾಂಪಿಟೇಷನ್ ಇರೋದು ನಿಮಗೆ ಮಾತ್ರ. ಇದು ಕಾಲೇಜ್ ಆಡಿಟೋರಿಯಂ. ಪ್ರೋಗ್ರಾಮ್ ನೋಡೋಕ್ಕೆ ಯಾರು ಬೇಕಾದರೂ ಬರಬಹುದು. ಬಿಡು, ನೀನಿನ್ನೂ ಎಳಸು. ಕಾಲೇಜಿನ ಎಲ್ಲ ಕಾಯ್ದೆ ಕಾನೂನುಗಳು ನಿಂಗೆ ಗೊತ್ತಿರಲ್ಲ ಎಂದು ವ್ಯಂಗ್ಯವಾಡಿದ. ಅವನಿ ಕೈ ಮುಂದೆ ಮಾಡುತ್ತಾ ಏನೋ ಹೇಳಲು ಹೊರಟ ತಕ್ಷಣ ಮೀರಾ ತಡೆದು ಸುಮ್ಮನಿರಿಸಿದ್ದಳು. ಫ್ರೆಂಡ್ ಹೇಳಿದ್ ಕೇಳು, ನಿಂಗೆ ಒಳ್ಳೇದು. ಎನಿವೆ, ಚೆನ್ನಾಗಿ ಕುಣಿ. ನಾನು ನಿನ್ನ ಕುಣಿತ ಕಣ್ತುಂಬ್ಕೊಳ್ಳೋಕ್ಕೆ ಬಂದಿದ್ದು ಎಂದು ಕುಹಕ ನಗುವೊಂದನ್ನು ಬೀರಿ ಅಲ್ಲಿಂದ ಹೋಗಿದ್ದ ಆದಿತ್ಯ. ಯಾಕೋ ಅವಳಿಗೆ ಅವನ ನಗುವಿನ ಹಿಂದೆ ಏನೋ ಇದೆ ಎಂದು ಅನಿಸಿತ್ತು. ಆದರೆ ಈ ಕ್ಷಣದಲ್ಲಿ ಏನೂ ಮಾಡಲಾರ ಎಂದು ಸುಮ್ಮನಾದಳು. ಕಾರ್ಯಕ್ರಮ ಶುರುವಾಗಿತ್ತು. ಲಿಸ್ಟ್ ಪ್ರಕಾರ ಒಬ್ಬೊಬ್ಬರು ಒಂದೊಂದು ತರಹದಲ್ಲಿ ಸ್ಟೇಜ್ಗೆ ಬಂದು ತಮ್ಮ ಪ್ರತಿಭೆಯನ್ನು ಹೊರಹಾಕಿದರು. ಹಾಡು, ಕಥೆ, ನೃತ್ಯ, ಭಾಷಣ, ಹೀಗೆ ಹಲವಾರು. ಚಪ್ಪಾಳೆಯ ಸದ್ದು ಜೋರಾಗಿತ್ತು. ಅವನಿ ಮತ್ತು ಮೀರಾಳ ಸರದಿ ಬಂದಿತ್ತು. ಅತ್ಯಂತ ಖುಷಿಯಿಂದ ಇಬ್ಬರು ಸ್ಟೇಜ್ ಹತ್ತಿ ನೃತ್ಯ ಶುರು ಮಾಡಿದರು. ಆರಂಭ ಸುಂದರವಾಗಿಯೇ ಇತ್ತು. ಆದರೆ ಮಧ್ಯದಲ್ಲಿ ಸರಿಯಾಗಿ ಅವರಿಬ್ಬರು ಒಂದು ಸ್ಟೆಪ್ ಹಾಕಬೇಕಿದ್ದಾಗ ಸಡನ್ನಾಗಿ ಮ್ಯೂಸಿಕ್ ಬದಲಾಯಿತು. ಅವರು ಪ್ರಾಕ್ಟೀಸ್ ಮಾಡಿದ್ದ ಜಾನಪದ ಹಾಡಿನ ಬದಲು ಯಾವುದೋ ಒಂದು ವಿಲಕ್ಷಣವಾದ ಜೋರಾದ ವೆಸ್ಟರ್ನ್ ಡ್ರಮ್ಸ್ ಸದ್ದು ಬರತೊಡಗಿತ್ತು. ಇಬ್ಬರು ಒಂದು ಕ್ಷಣ ತಬ್ಬಿಬ್ಬಾದರು. ಅವರ ಕಾಲುಗಳು ಲಯ ತಪ್ಪಿದವು. ಅವರು ಸಾವರಿಸಿಕೊಳ್ಳುವಷ್ಟರಲ್ಲಿ ಮ್ಯೂಸಿಕ್ ಸಡನ್ನಾಗಿ ನಿಂತೇ ಹೋಯಿತು. ಸಭಾಂಗಣದಲ್ಲಿ ಸಣ್ಣದಾಗಿ ನಗುವಿನ ಶಬ್ದ ಕೇಳಿಸಿತು. ಮೀರಾ ಅವಳ ಕೈ ಹಿಡಿದು ನಿಂತಳು. ಹಿಂದಿನ ಸಾಲಿನಲ್ಲಿ ಕುಳಿತಿದ್ದ ಕೆಲವು ತುಂಟ ಹುಡುಗರು, ಏಯ್ ಕರೆಂಟ್ ಹೋಯ್ತಾ ಅಥವಾ ಕಾಲುಳುಕ್ತಾ? ನೋಡ್ರೋ, ಡ್ಯಾನ್ಸ್ ಬರಲ್ಲ ಅಂದರೆ ಸ್ಟೇಜ್ ಯಾಕೆ ಹತ್ತಬೇಕು? ಏನಾಯ್ತು, ಸ್ಟೆಪ್ಸ್ ಮರ್ತೋದ್ರಾ ಎಂದು ಕಮೆಂಟ್ ಪಾಸ್ ಮಾಡಿದ್ದರು. ಆದಿತ್ಯ ಸೌಂಡ್ ಸಿಸ್ಟಮ್ ಹತ್ತಿರ ನಿಂತು ಕಾರ್ತಿಕ್ಗೆ ಥಮ್ಸಪ್ ತೋರಿಸಿ ನಗುತ್ತಿದ್ದ. ಅವಳಿಗೆ ಅರಿವಾಯಿತು ಇದು ಅವನದ್ದೇ ಕೆಲಸ ಎಂದು. ಇಬ್ಬರು ಬ್ಯಾಕ್ ಸ್ಟೇಜ್ಗೆ ಓಡಿದ್ದರು. ಆಡಿಟೋರಿಯಂ ತುಂಬ ಕೋಲಾಹಲ ಸೃಷ್ಟಿಯಾಯಿತು. ಅಧ್ಯಾಪಕರು ಸ್ಟೇಜ್ ಹತ್ತಿ ಕಷ್ಟಪಟ್ಟು ಎಲ್ಲರನ್ನೂ ಸಂಭಾಳಿಸಿದರು. ಅವನಿ ಬ್ಯಾಕ್ ಸ್ಟೇಜಲ್ಲಿ ಕುಳಿತು ಅಳಲು ಶುರು ಮಾಡಿದ್ದಳು. ಮೀರಾ ಸಮಾಧಾನ ಮಾಡುವ ತನ್ನ ಪ್ರಯತ್ನವನ್ನು ಜಾರಿಯಲ್ಲಿಟ್ಟಿದ್ದಳು. ಅಷ್ಟರಲ್ಲಿ ಅಲ್ಲಿಗೆ ಬಂದ ಒಬ್ಬ ಪ್ರಾಧ್ಯಾಪಕರು, ಅವನಿ,
ಅಳಬೇಡಮ್ಮ, ಇದೆಲ್ಲ ಕಾಲೇಜಲ್ಲಿ ಸರ್ವೇ ಸಾಮಾನ್ಯ. ಅಷ್ಟಕ್ಕೂ ಈಗ ಏನಾಗಿದೆ ಅಂತ? ಮ್ಯೂಸಿಕ್ ನಿಂತೋಯ್ತು, ನಿಮಗೆ ಡ್ಯಾನ್ಸ್ ಮಾಡ್ಲಿಕ್ಕಾಗಿಲ್ಲ ಅಷ್ಟೇ ತಾನೇ. ಆ ತುಂಟು ಹುಡುಗರ ಮಾತಿಗೆಲ್ಲ ತಲೆ ಕೆಡಿಸ್ಕೋಬೇಡಿ. ನೀನೆಷ್ಟು ಚೆನ್ನಾಗಿ ಓದ್ತೀಯಾ, ಇದೆಲ್ಲ ಮನ್ಸಿಗೆ ಹಚ್ಕೊಂಡು ಅಳ್ತಾ ಕೂರಬೇಡ ಎಂದು ಅವಳ ತಲೆ ನೇವರಿಸಿ ಸಮಾಧಾನ ಮಾಡಿ ಅಲ್ಲಿಂದ ಹೋದರು. ಅವನಿ ಅಳು ನಿಲ್ಲಿಸಿದ್ದಳು. ಆದರೆ ಅವಳಿಗೆ ಬೇಸರವಾಗಿದ್ದು ತುಂಟ ಹುಡುಗರ ಮಾತಿನಿಂದ ಅಲ್ಲ ಎಂಬುದು ಕೇವಲ ಮೀರಳಿಗೆ ಗೊತ್ತಿರುವ ವಿಷಯ. ಬಟ್ಟೆ ಬದಲಾಯಿಸಿ ಅಲ್ಲಿಂದ ಹೊರಗಡೆ ಬರುವಾಗ, ಅವನೇ ಬೇಕಂತ ಮಾಡಿದ್ದು ಅವನೇ ಎಂದಳು ಮೀರಾ. ಗೊತ್ತು, ಅವನಿ ಹಲ್ಲು ಕಚ್ಚಿ ಹೇಳಿದಳು. ನನ್ನ ಇಡೀ ಕಾಲೇಜ್ ಮುಂದೆ ನಗೆ ಪಾಟ್ಲ ಮಾಡ್ದ ಅಲ್ವಾ? ಇವತ್ತು ಅವನು ಗೆದ್ದಿರಬಹುದು ಮೀರಾ, ಆದರೆ ಈ ಗೆಲುವು ಅವನಿಗೆ ತುಂಬ ಕಾಸ್ಟ್ಲಿ ಆಗುತ್ತೆ. ನನಗೂ ಒಂದು ಟೈಮ್ ಬರುತ್ತೆ, ನೋಡ್ತಾ ಇರು ಎಂದಳು. ಅಷ್ಟರಲ್ಲಿ ಆದಿತ್ಯ ದಾರಿಯಲ್ಲಿ ಅಡ್ಡ ಬಂದ. ಏನೇ ಅಳು ಬರ್ತಿದ್ಯಾ? ಯಾಕೆ? ನನಗೆ ಘಾಟ್ ಕಷಾಯ ಕುಡಿಸಿ ಕಣ್ಣಲ್ಲಿ ನೀರು ಬಂತು ಅಂತ ನಗ್ತಾ ಇದೆಯಲ್ಲ ಅವತ್ತು, ಈಗೇನಾಯಿತು ಎಂದು ರೇಗಿಸಿದ. ಅವನಿ ಅವನನ್ನೊಮ್ಮೆ ಕೆಂಗಣ್ಣಿನಿಂದ ನೋಡಿ ಅಲ್ಲಿಂದ ವೇಗವಾಗಿ ನಡೆದು ಹೋಗಿದ್ದಳು. ಅದೇನೋ ಅತ್ತು ಕೆಂಪಾದ ಅವಳ ಮುಖವನ್ನು ನೋಡಿದ ಆದಿತ್ಯನಿಗೆ ಮೊದಲ ಬಾರಿಗೆ ಕಸಿವಿಸಿ ಉಂಟಾಗಿತ್ತು. ಕಾರ್ತಿಕ್ ಕಡೆ ತಿರುಗಿ ಕೇಳಿದ, ಲೋ, ಈ ಸಲ ಸ್ವಲ್ಪ ಜಾಸ್ತಿ ಆಯ್ತಾ? ಕಾರ್ತಿಕ್ ನಕ್ಕ. ನೀನೇ ಅಲ್ವಾ ಹೇಳಿದ್ದು ಅವಳಿಗೆ ಪಾಠ ಕಲಿಸ್ಬೇಕು ಅಂತ, ಈಗ ಕೇಳಿದರೆ ಏನು ಪ್ರಯೋಜನ ಎಂದ. ಆದಿತ್ಯ ಸುಮ್ಮನಾದ. ಅವನಿಗೆ ಗೆದ್ದ ಖುಷಿ ಇರಬೇಕಿತ್ತು, ಆದರೆ ಅವಳ ಆ ಬಳಲಿದ ಮುಖ ನೋಡಿ ಮನಸ್ಸಿನ ಮೂಲೆಯಲ್ಲಿ ಸಣ್ಣದಾಗಿ ಸಂಕಟ ಆಗಿತ್ತು. ಮನೆಗೆ ಬಂದ ಅವನಿಯ ದುಃಖದ ಕಟ್ಟೆ ಒಡೆದಿತ್ತು. ಮನಸ್ಸು ಹಗುರಾಗುವವರೆಗೂ ಅತ್ತರೂ ಅವಳ ಎದೆಯ ಭಾರ ಕಡಿಮೆಯಾಗಿರಲಿಲ್ಲ. ಅವಳ ಆ ಕೆಂಪಾದ ಮುಖ ಮತ್ತು ಬಿಕ್ಕಳಿಕೆಯನ್ನು ಕಂಡು ಗಾಬರಿಯಾದ ಪಾವನಿ ತಕ್ಷಣ ಅಮ್ಮನನ್ನು ರೂಮಿಗೆ ಕರೆತಂದಳು. ಮಗಳು ಇಷ್ಟೊಂದು ದೈನ್ಯವಾಗಿ ಅಳುವುದನ್ನು ಎಂದೂ ಕಾಣದ ಶಾರದಾ ಅವರು ಆತಂಕದಿಂದ ಅವಳ ಬಳಿ ಬಂದಿದ್ದರು. ಆದಿತ್ಯನ ಹೆಸರನ್ನು ಹೇಳದೆ ಕೇವಲ ವೇದಿಕೆಯ ಮೇಲೆ ನಡೆದ ಅವಮಾನವನ್ನು ಅವನಿ ವಿವರಿಸಿದಳು. ಅಮ್ಮ ಶಾರದಾ ಮಗಳ ತಲೆ ನೇವರಿಸುತ್ತಾ ಮೃದುವಾಗಿ ಹೇಳಿದರು, ಪುಟ್ಟ, ಇದೆಲ್ಲ ಬದುಕಿನ ಸಣ್ಣ ಪುಟ್ಟ ಕಹಿಗಳು ಅಷ್ಟೇ. ಗೆಲುವು ಸೋಲಿಗಿಂತ ನೃತ್ಯ ಮಾಡೋಕ್ಕೆ ಪ್ರಯತ್ನ ಪಟ್ಟಿಯಲ್ಲ, ಅದೇ ದೊಡ್ಡದು. ಆ ತುಂಟು ಹುಡುಗರ ಮಾತುಗಳನ್ನೆಲ್ಲ ಅಲ್ಲೇ ಬಿಟ್ಬಿಡು ಎಂದು ಸಮಾಧಾನಪಡಿಸಿದರು. ಅಮ್ಮನ ಮಡಿಲಲ್ಲಿ ಅವನಿ ಅಳು ನಿಲ್ಲಿಸಿದ್ದರೂ ಅವಳ ಒಳಗಿದ್ದ ಆಕ್ರೋಶ ಮಾತ್ರ ಆರಿರಲಿಲ್ಲ. ಸೋತ ನೋವಿಗಿಂತಲೂ ಆದಿತ್ಯ ತನ್ನನ್ನು ಕಾಲೇಜಿನ ಮುಂದೆ ನಗೆಪಾಟಲು ಮಾಡಿದ ಎನ್ನುವ ಹಠ ಅವಳಲ್ಲಿ ಜಿದ್ದಾಗಿ ಬೆಳೆಯತೊಡಗಿತ್ತು. ಅಂದು ಅವಳು ಸುರಿಸಿದ ಪ್ರತಿಯೊಂದು ಹನಿ ಕಣ್ಣೀರು ಆದಿತ್ಯನ ಮೇಲಿನ ಸೇಡಿಗೆ ಇಂಧನವಾದಂತೆ ತೋರುತ್ತಿತ್ತು. ಪ್ರತಿಭಾ ದಿನದ ಆ ಕಹಿ ಘಟನೆ ನಡೆದು 1 ವರ್ಷವೇ ಉರುಳಿತ್ತು. ಕಾಲೇಜಿನ ಆವರಣದಲ್ಲಿ ಅವನಿ ಮತ್ತು ಆದಿತ್ಯನ ನಡುವೆ ಅಷ್ಟೊಂದು ಮಾತುಕತೆ ನಡೆಯುತ್ತಿರಲಿಲ್ಲ. ಅವಳು 2nd PUCಗೆ ಬಂದಿದ್ದಳು, ಆದಿತ್ಯ ಫೈನಲ್ ಇಯರ್ ಡಿಗ್ರಿ. ಒಬ್ಬರಿಗೊಬ್ಬರು ಕಂಡರೆ ಮುಖ ತಿರುಗಿಸಿಕೊಳ್ಳುತ್ತಿದ್ದರೂ ಅವರಿಬ್ಬರ ನಡುವಿನ ಆ ಕೋಲ್ಡ್ ವಾರ್ ಇಡೀ ಕಾಲೇಜಿಗೆ ಸದ್ದಿಲ್ಲದೆ ಹರಡಿತ್ತು. ಅವನಿಯ ಮನಸ್ಸಿನಲ್ಲಿ ಅಂದು ಸ್ಟೇಜ್ ಮೇಲೆ ಸುರಿಸಿದ ಕಣ್ಣೀರು ಕೆಂಡವಾಗಿ ಹಾಗೆಯೇ ಇತ್ತು. ಆದಿತ್ಯನಿಗೆ ಅವನ ಅಂತಿಮ ವರ್ಷದ ಪ್ರಾಜೆಕ್ಟ್ ಸಬ್ಮಿಷನ್ ದಿನಗಳು ಹತ್ತಿರವಾಗಿತ್ತು. ಅವನು ತನ್ನ ಪ್ರಾಜೆಕ್ಟ್ಗಾಗಿ ಹಗಲಿರುಳು ಶ್ರಮಿಸಿದ್ದ. ತಿಂಗಳುಗಟ್ಟಲೆ ಲ್ಯಾಬ್ನಲ್ಲೇ ಕಾಲ ಕಳೆದಿದ್ದ ಅವನು ಒಂದು ಅತ್ಯಂತ ಸಂಕೀರ್ಣವಾದ ಸರ್ಕ್ಯೂಟ್ ಮಾಡೆಲ್ ಸಿದ್ಧಪಡಿಸಿದ್ದ. ಒಂದು ದಿನ ಗ್ರಂಥಾಲಯದಲ್ಲಿ ಕಾರ್ತಿಕ್ ಮತ್ತು ಆದಿತ್ಯ ಆ ಪ್ರಾಜೆಕ್ಟ್ ಬಗ್ಗೆ ಮಾತನಾಡುತ್ತಿದ್ದರು. ಕಾರ್ತಿಕ್, ಈ ಮಾಡೆಲ್ ಏನಾದರೂ ವರ್ಕ್ ಆಗದಿದ್ದರೆ ನನ್ನ ಇಡೀ ವರ್ಷದ ಎಫರ್ಟ್ ಮಣ್ಣು ಪಾಲಾಗುತ್ತೆ. ದೇವ್ರ ದಯದಿಂದ ಪರೀಕ್ಷೆ ದಿನ ಸರಿ ಕೆಲಸ ಮಾಡಿದರೆ ಸಾಕು ಎಂದಿದ್ದ ಆದಿತ್ಯ. ಈ ಮಾತುಗಳು ಅಲ್ಲೇ ಅವರ ಹಿಂದೆ ಕುಳಿತಿದ್ದ ಅವನಿಯ ಕಿವಿಗೆ ಬಿದ್ದಿದ್ದವು. ಒಂದು ಕೆಟ್ಟ ಆಲೋಚನೆ ಮೊಳಕೆ ಒಡೆದಿತ್ತು. ಮುಂದುವರೆಯುವುದು. ಈ ಸಂಚಿಕೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ. ಇನ್ನೂ ವಿಧವಾದ ಕಥೆ ಕೇಳಲು ಕಥಾಲೋಕ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಜೊತೆಯಾಗೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಬಾಯ್ ಬಾಯ್.